पूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 33ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಜ್ಞಾನಮೇಕಂ ಪರಾಚೀನೈಃ ಇಂದ್ರಿಯೈರ್ಬ್ರಹ್ಮನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ. ಕಪಿಲನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾನೆ. ಭಗವಂತನ ಚಿಂತನೆಯಲ್ಲಿ ಇರುವ ಯೋಗಿಗಳು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಬಿಡಬೇಕು. ಇದು ಎಲ್ಲ ಯೋಗಗಳು ಇಂದಲೂ ಕೂಡ ಸಾಧಿಸಲಿಕ್ಕೆ ಇಷ್ಟವಾಗಿರ್ತಕ್ಕಂತಹ ಫಲ ಯೋಗಿಗಳಿಗೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ, ಆ ಪರಬ್ರಹ್ಮ ಅವನು ಜ್ಞಾನಸ್ವರೂಪನಾಗಿದ್ದಾನೆ. ಅವನಿಗೆ ಪ್ರಾಕೃತವಾದ ಜಡವಾದ ಶರೀರ ಇಲ್ಲ. ಎಲ್ಲ ರೂಪಗಳಲ್ಲಿಯೂ ಕೂಡ ಅವನ ರಾಮಕೃಷ್ಣಾದಿ ರೂಪಗಳು ಅಥವಾ ಮೂಲ ರೂಪ, ಹೀಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಕೇವಲ ಜ್ಞಾನ ಆನಂದ ಸ್ವರೂಪನಾಗಿದ್ದಾನೆ ಹೊರತು ಅವನಿಗೆ ಪ್ರಾಕೃತವಾದ ಶರೀರವೇ ಇಲ್ಲ ಅಂತ ನಾವು ಹೇಳಿದ್ವಿ. ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರ್ತದೆ. ರಾಮ, ಕೃಷ್ಣ ಮೊದಲಾದ ಭಗವಂತನ ರೂಪಗಳಿಗೆ
ಜಡವಾದ ಶರೀರವನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ರಾಮಕೃಷ್ಣರನ್ನ ನೋಡುವಾಗ ಅವರಿಗೆ ನಮ್ಮಂತೆನೆ ಜಡವಾದ ಪ್ರಾಕೃತವಾದ ಶರೀರ ಅಂತನ್ನೋದು ಕಂಡಿದೆ ಎಲ್ರಿಗೂ. ಹೀಗಿರುವಾಗ ಜಡವಾದ ಶರೀರ ಅವನಿಗಿಲ್ಲ, ಕೇವಲ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಮೂಲ ರೂಪದಲ್ಲಿಯೂ ಹೇಗೋ ಹಾಗೆ ಅವತಾರ ರೂಪದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಕೇವಲ ಜ್ಞಾನಾನಂದ ಸ್ವರೂಪ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ, ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತ ಕೇವಲ ಜ್ಞಾನಾನಂದ ಸ್ವರೂಪನಾಗಿಯೇ ಇರ್ತಾನೆ, ಸರ್ವೋತ್ತಮನಾಗಿ ಗುಣ ಪರಿಪೂರ್ಣನಾಗಿಯೇ ಇರ್ತಾನೆ. ಅವನಿಗೆ ಗುಣತ್ರಯ ಸಂಪರ್ಕ ಇಲ್ಲ. ಈ ತ್ರಿಗುಣಗಳಿಂದ ಸತ್ವರಜಸ್ತಮೋ ಗುಣಗಳ ಸಂಪರ್ಕ ಅವನಿಗಿಲ್ಲ. ತ್ರಿಗುಣರಹಿತನೇ ಆಗಿದ್ದಾನೆ. ನಿರ್ಗುಣಂ ಅಂದ್ರೆ ಹಾಗೆ, ಗುಣತ್ರಯಗಳ ಸಂಬಂಧ ಅವನಿಗಿಲ್ಲ, ಪ್ರಾಕೃತದ ಸಂಬಂಧ ಅವನಿಗಿಲ್ಲ. ಆದರೂ ಲೋಕದಲ್ಲಿ ಕಾಣುವ ಎಲ್ಲರ ಶರೀರದಂತೆ ರಾಮ ಕೃಷ್ಣ ಮೊದಲಾದ ರೂಪಗಳು ನಮಗೆ ಪ್ರಾಕೃತವಾದ ಶರೀರದಂತೆಯೇ ಕಾಣಿಸ್ತದೆ. ಅದು ಅಜ್ಞಾನಿಗಳಿಗೆ ಮಾತ್ರ. ಭ್ರಾಂತಿಯಿಂದ ಭಗವಂತನಿಗೂ ಜಡವಾದ ಶರೀರ ಇದೆ ಅಂತ ತಿಳ್ಕೊಳ್ತಾರೆ. ಪ್ರಾಕೃತವಾದ ಶಬ್ದಾದಿ ವಿಷಯ ಪದಾರ್ಥಗಳನ್ನೇ ಕಂಡು ಅನುಭವಿಸುವ ಅಜ್ಞಾನಿಗಳಿಗೆ ಪ್ರಾಕೃತ ಪದಾರ್ಥಗಳನ್ನೇ ತೋರಿಸುವ ಇಂದ್ರಿಯಗಳಿಂದ ಆ ಭಗವಂತನ ಅವತಾರ ರೂಪಗಳು ಕೂಡ ಭ್ರಾಂತಿಯಿಂದ ಪ್ರಾಕೃತ ಶರೀರಯುಕ್ತವಾಗಿಯೇ ಕಾಣ್ತಾವೆ. ಹೊರತು ಅವನಿಗೆ ಪ್ರಾಕೃತ ಶರೀರ ಯಾವತ್ತೂ ಇಲ್ಲ. ಅಜ್ಞಾನಿಗಳು ತಮ್ಮ ಭ್ರಾಂತಿಯುಕ್ತವಾದ ಬುದ್ಧಿಯಿಂದ ಹಾಗೆ ತಿಳ್ಕೊಳ್ತಾರೆ. ಯಾಕೆ? ಪ್ರಾಕೃತವಾದ ಶಬ್ದ ಸ್ಪರ್ಶ ಮೊದಲಾದ ವಿಷಯ ಪದಾರ್ಥಗಳನ್ನೇ ಕಂಡು ಅನುಭವಿಸ್ತಕ್ಕಂಥವರು ಈ ಅಜ್ಞಾನಿಗಳು. ಅವರ ಇಂದ್ರಿಯಗಳು ಕೂಡ ಪ್ರಾಕೃತವಾದ ಪದಾರ್ಥಗಳನ್ನೇ ತೋರಿಸ್ತಕ್ಕಂಥವು ಇಂದ್ರಿಯಗಳು. ಹಾಗಾಗಿ ಭಗವಂತನ ಅವತಾರಗಳನ್ನು ಕೂಡ ಅವರು ಭ್ರಾಂತಿಯಿಂದ ಪ್ರಾಕೃತ ಶರೀರವುಳ್ಳವನು ಅಂತನೇ ತಿಳ್ಕೊಳ್ತಾರೆ. ಆದರೆ ಹಾಗಿಲ್ಲ ಅಂತ ಕಪಿಲ ತನ್ನ ತಾಯಿಯಾದ ದೇವಹೂತಿ ದೇವಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಮೇಲ್ನೋಟಕ್ಕೆ ಈ ಶ್ಲೋಕವನ್ನು ನೋಡಿದಾಗ ಜ್ಞಾನರೂಪವಾದ ನಿರ್ಗುಣ ಬ್ರಹ್ಮವೇ ಭ್ರಾಂತಿಯಿಂದ ಪ್ರಪಂಚ ರೂಪವಾಗಿ ತೋರ್ತದೆ, ಹೊರತು ಈ ಪ್ರಪಂಚ ಸತ್ಯ ಅಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ಬೇರೆ ವ್ಯಾಖ್ಯಾನಕಾರರು ಹಾಗೆ ಅರ್ಥ ಮಾಡಿದ್ದಾರೆ. ಪರಾಚೀನೈ ಇಂದ್ರಿಯೈ ನಿರ್ಗುಣಂ ಬ್ರಹ್ಮ ಅರ್ಥರೂಪೇಣ ಭ್ರಾಂತ್ಯ ಅವಭಾತಿ ಅಂತ ಇಲ್ಲಿರೋ ಶಬ್ದ. ಇದನ್ನ ಅವರು ಹಾಗೆ ಅರ್ಥ ಮಾಡಿದ್ದಾರೆ. ಜ್ಞಾನರೂಪನಾದ ನಿರ್ಗುಣ ಬ್ರಹ್ಮನೇ ಭ್ರಾಂತಿಯಿಂದ ಪ್ರಪಂಚ ರೂಪವಾಗಿ ಕಾಣಿಸ್ಕೊಳ್ತಾನೆ ಅಷ್ಟೇ ಹೊರತು ನಿಜವಾಗ್ಲೂ ಈ ಪ್ರಪಂಚ ಇಲ್ಲ, ಈ ಪ್ರಪಂಚ ಸುಳ್ಳು ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ವಸ್ತುತಃ ಜ್ಞಾನರೂಪವಾದ ಭಗವಂತನ ಅವತಾರ ಶರೀರವನ್ನ ಜಡ ಶರೀರ ಅಂತ ತಿಳಿಯೋದೇನಿದೆ, ಇದು ತಮಸ್ಸಿಗೆ ಸಾಧನವಾದ್ದರಿಂದ ಅದು ಭ್ರಾಂತಿ ಅಂತ ಹೀಗೆ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಬ್ರಹ್ಮಪುರಾಣದ ವಾಕ್ಯವನ್ನು ನಾವು ನೋಡಿದಾಗ ಭಗವಂತನ ಜ್ಞಾನರೂಪವಾದ ಶರೀರವನ್ನ ಅವತಾರದ ಶರೀರವನ್ನ ಜಡ ಶರೀರ ಅಂತ ಯಾರು ತಿಳ್ಕೊಳ್ತಾರೋ ಅಂಥವರು ತಮಸ್ಸಿಗೆ ಹೋಗ್ತಾರೆ ಅಂತ ಆ ವಾಕ್ಯ ತಿಳಿಸ್ತಾ ಇದೆ. ಆದ್ರಿಂದ ಇಲ್ಲಿ ಅರ್ಥರೂಪೇಣ ಅವಭಾತಿ ಅನ್ನೋ ಶಬ್ದಕ್ಕೆ ಬಾಹ್ಯಾರ್ಥ ರೂಪವಾದ ಜಡವಾದ ಶರೀರಯುಕ್ತವಾಗಿ ಕಾಣಿಸ್ಕೊಳ್ತಾನೆ ಅಂತ ಹಾಗರ್ಥ ಮಾಡಬೇಕೇ ಹೊರತು
ಪ್ರಪಂಚ ರೂಪವಾಗಿ ಅಂತ ಅರ್ಥ ಅಲ್ಲ. ಹಾಗೆ ಅರ್ಥ ಮಾಡಬೇಕಾಗಿಲ್ಲ. ವೀರರಾಘವ ವ್ಯಾಖ್ಯಾನದಲ್ಲಿ ಬ್ರಹ್ಮ ಅಂದರೆ ಜೀವ ಅಂತ ಅರ್ಥವನ್ನ ಇಟ್ಟುಕೊಂಡು ಜೀವ ಭೌತಿಕ ದೇಹ ಮೊದಲಾದ ಶರೀರ ರೂಪದಿಂದ ಕಾಣೋದು ಭ್ರಾಂತಿ ಅಂತ ಅವ್ರು ಹಾಗೆ ಅರ್ಥ ಮಾಡಿದ್ದಾರೆ. ಇಲ್ಲಿರೋ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇಟ್ಕೊಂಡಿದ್ದಾರೆ ಆ ವೀರರಾಘವ ವ್ಯಾಖ್ಯಾನಕಾರರು. ಹಾಗಾಗಿ ಜೀವ ಭೌತಿಕವಾದ ಈ ಶರೀರ ರೂಪದಿಂದ ದೇಹ ಮೊದಲಾದ ರೂಪದಿಂದ ಕಾಣಿಸ್ಕೊಳ್ತಾನಲ್ಲ, ಇದು ಭ್ರಾಂತಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಿರ್ಗುಣ ಅನ್ನೋ ಶಬ್ದ ಇದೆ. ಬ್ರಹ್ಮ ನಿರ್ಗುಣಂ ಅಂತ ಹೇಳಿದ್ದಾರೆ. ಬರೇ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತನೂ ಅರ್ಥ ಇದೆ, ಇಲ್ಲ ಅಂತಲ್ಲ. ಆದರೆ ಪಕ್ಕದಲ್ಲಿ ನಿರ್ಗುಣ ಅಂತನ್ನೋ ಶಬ್ದ ಇರೋದ್ರಿಂದ ಅದು ಜೀವನಲ್ಲಿ ಕೂಡೋದಿಲ್ಲ. ಹಾಗಾಗಿ ನಿರ್ಗುಣಂ ಬ್ರಹ್ಮ ಅಂತ ಹೇಳಿದ್ರಿಂದ ಜೀವ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ನಾವು ಹಿಂದೆ ಅನೇಕ ಬಾರಿ ಹೇಳಿದಂತೆ ದೇಹಾತ್ಮೈಕ್ಯ ಬುದ್ಧಿ ಯಾರಿಗೂ ಇಲ್ಲ. ತಮ್ಮ ವಿಷಯದಲ್ಲಿಯೇ ಯಾರಿಗೂ ಇಲ್ಲ. ನಾನೇ ದೇಹ ಅಂತ ಯಾರಿಗೂ ಬುದ್ಧಿ ಇಲ್ಲ. ಅವ್ರು ಹಾಗೆ ಮಾಡಿದ್ದಾರೆ. ಭೌತಿಕವಾದ ದೇಹ ಮೊದಲಾದ ಶರೀರದಿಂದ ಜೀವ ಕಾಣಿಸ್ಕೊಳ್ತಾನೆ, ಇದು ಭ್ರಾಂತಿ ಅಂತ. ಆ ರೀತಿ ಭ್ರಾಂತಿ ಯಾರಿಗೆ ಬರ್ತದೆ? ನಾನೇ ಶರೀರ ಅನ್ನೋ ಭ್ರಾಂತಿ ಯಾರಿಗೂ ಇಲ್ಲ. ಇನ್ನು ಮತ್ತೊಬ್ಬರ ವಿಷಯದಲ್ಲಿ ಭ್ರಾಂತಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ತನ್ನ ವಿಷಯದಲ್ಲೇನೆ ಇಲ್ಲ, ನಾನೇ ಈ ಶರೀರ ಅಂತ ಯಾರಿಗೂ ಭ್ರಾಂತಿ ಇಲ್ಲ ಅಂದಮೇಲೆ ಬೇರೆ ಜೀವಿಗಳು ಆ ಶರೀರ ರೂಪದಿಂದ ಕಾಣಿಸ್ಕೊಳ್ತಾರೆ ಭ್ರಾಂತಿಯಲ್ಲಿ ಅಂತ ಹೇಳೋದು ಸರಿಯಲ್ಲ. ಆದ್ದರಿಂದ ನನ್ನ ಶರೀರದಲ್ಲಿ ಜೀವ ಹೇಗೆ ಇದೆಯೋ, ನಾನು ಚೇಷ್ಟೆ ಮಾಡ್ತಾ ಇದ್ದೇನೆ, ನನ್ನ ಶರೀರದ ಒಳಗೆ ನಾನಿದ್ದೇನೆ, ಹೇಗೋ ಹಾಗೆ ಇನ್ನೊಬ್ಬರ ದೇಹದಲ್ಲಿಯೂ ಕೂಡ ಆ ದೇಹ ಚೇಷ್ಟೆ ಮಾಡ್ತಾ ಇರೋದರಿಂದ ಅದರಲ್ಲಿ ಆತ್ಮ ಇದ್ದಾನೆ ಅಂತ ಹೀಗೆ ಅನುಮಾನ ಮಾಡಿ ತಿಳ್ಕೊಳ್ತಾರೆ ಎಲ್ಲರೂ ಕೂಡ. ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ ಅಂತ ಆಚಾರ್ಯರು ಹೇಳಿದಂತೆ, ಪರರ ದೇಹದಲ್ಲಿ ಇನ್ನೊಬ್ಬರ ದೇಹದಲ್ಲಿ ಚೇಷ್ಟಾ ಎಂಬ ಲಿಂಗದಿಂದ ಸಾತ್ಮತ್ವವನ್ನ ಸಾಧನೆ ಮಾಡಿ ತಿಳ್ಕೊಳ್ತಾರೆ, ಹೊರತು ಆತ್ಮವೇ ದೇಹ ಅಂತ ಯಾರಿಗೂ ಭ್ರಾಂತಿ ಇಲ್ಲ. ಹಾಗಾಗಿ ಆ ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದ ಆ ಒಂದು ವಿಷಯನೂ ಕೂಡ ಸರಿಯಲ್ಲ. ಇನ್ನು ಬ್ರಹ್ಮಪುರಾಣದ ವಾಕ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಚಾರ್ಯರು ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಮತ್ಸ್ಯಕೂರ್ಮಾದಿ ರೂಪಂ ಚ ವಿಷ್ಣೋರ್ಜ್ಞಾನೈಕ ಮಾತ್ರಕಂ ತನ್ಮನ್ಯಂತೆ ಭೌತಿಕಂ ತು ಯೇ ಗಚ್ಚಂತ್ಯಧರಂ ತಮಃ ಇತಿ ಬ್ರಾಹ್ಮೇ. ಬ್ರಹ್ಮಪುರಾಣದ ವಾಕ್ಯ. ಮತ್ಸ್ಯ ಕೂರ್ಮ ಮೊದಲಾದ ಶರೀರಗಳು ಭಗವಂತನ ಉತ್ತಮವಾದ ಜ್ಞಾನಾನಂದಾದಿ ಮಾತ್ರ ಸ್ವರೂಪವಾದ ರೂಪಗಳು. ಆ ರೂಪಗಳನ್ನ ಭೌತಿಕವಾದದ್ದು ಅಂತ ಯಾರು ತಿಳಿತಾರೋ ಅಂಥವರು ಕೆಳಗಿನ ಲೋಕವನ್ನ, ತಮೋಲೋಕವನ್ನ ಹೊಂದುತ್ತಾರೆ. ಏ ಗಚ್ಚಂತಿ ಅಧರಂ ತಮಃ, ಕೆಳಗಿನ ಅಂಧಂತಮಸ್ಸು ಅವರು ಪಡೀತಾರೆ ಅಂತ ಹೀಗೆ ಬ್ರಹ್ಮ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಈ ವಾಕ್ಯಕ್ಕೆ ಅನುಸಾರಿಯಾಗಿ ಈ ಶ್ಲೋಕಕ್ಕೆ ಅರ್ಥವನ್ನು ಮಾಡಬೇಕು. ಅಲ್ಲಿ ಅರ್ಥರೂಪೇಣ ಅಂತಂದ್ರೆ ಪ್ರಾಕೃತವಾದ ರೂಪದಂತೆ ಕಾಣಿಸ್ಕೊಳ್ತದೆ ಭಗವಂತನ ಶರೀರ, ಅದು ಅಜ್ಞಾನಿಗಳಿಗೆ. ಹೊರತು ಭಗವಂತನಿಗೆ ಆ ರೀತಿಯಾದ ಶರೀರ ಇಲ್ಲ. ಅವನು ಜ್ಞಾನಾನಂದ ಸ್ವರೂಪನೇ. ಅವತಾರ ರೂಪದಲ್ಲಾದರೂ ಸರಿ, ಮೂಲ ರೂಪದಲ್ಲಾದರೂ ಸರಿ, ಜ್ಞಾನಾನಂದ ಸ್ವರೂಪನಾಗಿಯೇ ಭಗವಂತ ಇರ್ತಾನೆ ಅಂತನ್ನೋದನ್ನ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ. ಜ್ಞಾನಮೇಕಂ ಪರಾಚೀನೈಃ ಇಂದ್ರಿಯೈರ್ಬ್ರಹ್ಮ ನಿರ್ಗುಣಂ
ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ ಯಥಾ ಮಹಾನಹಂಕಾರಃ ತ್ರಿವೃತ್ ಪಂಚವಿಧ ಸ್ವರಾಟ್ ಏಕಾದಶವಿಧಸ್ತಸ್ಯ ವಪುರಂಡಂ ಜಗದ್ಯತಃ. ಮಹತ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಬ್ರಹ್ಮ ಅವನು ಮೂರು ವಿಧವಾಗಿರ್ತಕ್ಕಂತಹ ಅಹಂಕಾರಾಭಿಮಾನಿಯಾದ್ದರಿಂದ ರುದ್ರ, ಆ ರುದ್ರ ಮತ್ತು ಪಂಚಭೂತಗಳ ಏಕಾದಶ ಇಂದ್ರಿಯಗಳ ಅಭಿಮಾನಿಯಾದ್ದರಿಂದ ಇಂದ್ರ, ಇವರೆಲ್ಲರೂ ಕೂಡ ಮಹತ್ತತ್ವ ಮೊದಲಾದ ಶರೀರ ಉಳ್ಳವರು. ಅಂದರೆ ಭಗವಂತನ ಅವತಾರ ಆ ಶರೀರ ಏನಿದೆ, ರಾಮ ಕೃಷ್ಣ ಮೊದಲಾದ ಶರೀರ, ಅದು ನಮ್ಮ ಕಣ್ಣಿಗೆ ಪ್ರಾಕೃತವಾದ ಶರೀರದಂತೆ ಕಾಣ್ತದೆ ಅನ್ನೋ ಮಾತ್ರದಿಂದ ಬ್ರಹ್ಮಾದಿ ದೇವತೆಗಳ ಶರೀರದಂತೆ ಅದೂ ಕೂಡ ಭೌತಿಕ ಶರೀರ ಅಂತ ಭ್ರಾಂತಿಯನ್ನ ನಾವು ಪಡಬಾರದು ಅಂತ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ಬ್ರಹ್ಮಾದಿ ದೇವತೆಗಳ ಶರೀರ ಇದೆಯಲ್ಲ, ಅದು ಪಾಂಚಭೌತಿಕವಾದ ಶರೀರವೇ, ಅದು ಜ್ಞಾನಾನಂದಮಯವಾದ ಶರೀರ ಅಲ್ಲ. ಯಾಕೆ? ಬ್ರಹ್ಮದೇವರು ಮಹತ್ತತ್ವಕ್ಕೆ ಅಭಿಮಾನಿಗಳು. ಆದ್ರಿಂದ ಅವರ ಶರೀರ ಮಹತ್ತತ್ವವೇ, ಅವರ ಶರೀರ ಮಹತ್ತತ್ವದಿಂದಲೇ ಉಂಟಾಗಿರ್ತಕ್ಕಂಥದ್ದು ಅವರ ಶರೀರ. ಇವರು ರುದ್ರದೇವರು ಮೂರು ವಿಧವಾದ ಅಹಂಕಾರಗಳು, ವೈಕಾರಿಕ, ತೈಜಸ, ತಾಮಸ ಅಂತನ್ನೋ ಮೂರು ವಿಧವಾದ ಅಹಂಕಾರಕ್ಕೆ ಅಭಿಮಾನಿಗಳಾದ್ರಿಂದ ಅವರ ಶರೀರವೂ ಕೂಡ ಮಹತ್ತತ್ವ ಅಹಂಕಾರ ತತ್ವದಿಂದ ನಿರ್ಮಿತವಾದದ್ದೇ. ಹಾಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರ ಮೊದಲಾದವರು ಎಲ್ಲರ ಶರೀರ ಅದು ಈ ರೀತಿ ಪ್ರಾಕೃತವಾದ ಶರೀರ. ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಒಳಗೆ ಇರುವ ಜಗತ್ತು, ಮಹತ್ತತ್ವ ಮೊದಲಾದವುಗಳು ಇವೆಲ್ಲ ಅವರಿಗೆ ಶರೀರದಂತೆ ಅಭಿಮಾನ ಪಾತ್ರವಾದದ್ದು. ಅವರಿಗಿಂತ ಭಿನ್ನವಾದದ್ದು ಆ ಶರೀರ. ಶರೀರವೇ ಅವರಲ್ಲ. ಈ ಮಹತ್ತತ್ವ ಮೊದಲಾದವುಗಳೇನಿದ್ದಾವೆ ಇದು ಅವರ ಅಭಿಮಾನಕ್ಕೆ, ಶರೀರದಂತೆ ಅಭಿಮಾನ ಪಾತ್ರವಾದದ್ದು. ಇವಾಗ ನಮ್ಮ ಶರೀರ ಇದು ನನ್ನದು, ನನ್ನ ಶರೀರ ಅಂತ ಆ ಶರೀರದ ಮೇಲೆ ನನಗೆ ಅಭಿಮಾನ ಇದೆ. ಹಾಗೆ ಅವರಿಗೂ ಕೂಡ ಆ ಶರೀರದ ಮೇಲೆ ಅಭಿಮಾನ ಇದೆ, ಹೊರತು ಶರೀರವೇ ಅವರಲ್ಲ. ಆ ಶರೀರಕ್ಕಿಂತ ಅವರು ಭಿನ್ನರಾಗಿದ್ದಾರೆ. ಆದರೆ ಮತ್ಸ್ಯ, ಕೂರ್ಮ, ವರಾಹ, ಕೃಷ್ಣ, ರಾಮ ಮೊದಲಾದ ರೂಪಗಳಿದ್ದಾವಲ್ಲ, ಈ ಅವತಾರ ಶರೀರಗಳು ಹಾಗಲ್ಲ. ಅವು ಭಗವಂತನ ಸ್ವರೂಪಭೂತವಾದದ್ದೇ, ಅಪ್ರಾಕೃತವಾದದ್ದೇ, ಚಿನ್ಮಯವಾದ ಶರೀರಗಳು, ಹೊರತು ಪ್ರಾಕೃತವಾದ ಶರೀರ ಅಲ್ಲ. ಮತ್ತು ಆ ಶರೀರಕ್ಕೂ ಭಗವಂತನಿಗೂ ಭೇದವೂ ಇಲ್ಲ. ಉಳಿದ ದೇವತೆಗಳ ಶರೀರ ಆದರೆ ಆ ದೇವತೆಗಳಿಗಿಂತ ಭಿನ್ನವಾದದ್ದು ಆ ಶರೀರ, ಪ್ರಾಕೃತವಾದದ್ದು. ಆ ಶರೀರ ಬೇರೆ, ಆ ಶರೀರ ಅಭಿಮಾನಿಯಾದ ಆ ಜೀವ ಬೇರೆ. ಆದರೆ ಭಗವಂತನ ಅವತಾರದಲ್ಲಾದರೆ ಆ ಭಗವಂತನ ಶರೀರ ಮತ್ತು ಆ ಭಗವಂತ ಇಬ್ಬರಿಗೂ ಯಾವುದೇ ಭೇದ ಇಲ್ಲ. ಯಾಕೆ? ಅದು ಚಿನ್ಮಯವಾದ ಶರೀರ, ಅಪ್ರಾಕೃತವಾದ ಶರೀರ, ಭಗವಂತನ ಸ್ವರೂಪಭೂತವಾದದ್ದೇ. ಯಾರಾದರೂ ಅದನ್ನ ಭಿನ್ನವಾದದ್ದು ಅಂತ ತಿಳ್ಕೊಂಡ್ರೆ ಅವರು ಅಜ್ಞಾನಿಗಳು. ಭಗವಂತನಿಗಿಂತ ಭಿನ್ನವಾದದ್ದು ಭಗವಂತನ ಶರೀರ ಅಂತ ಯಾರಾದರೂ ತಿಳ್ಕೊಂಡ್ರೆ ಅವರು ಅಜ್ಞಾನಿಗಳು, ಅದು ಭ್ರಾಂತಿ. ಆದ್ದರಿಂದ ಭಗವಂತ ಅವತಾರ ರೂಪದಲ್ಲಿಯೂ ಅವನು ಜ್ಞಾನಾನಂದಮಯನಾಗಿಯೇ ಇರ್ತಾನೆ ಅಂತ. ಇಲ್ಲೂ ಕೂಡ ಯಥಾ ಮಹಾನ್ ಅಹಂಕಾರ ತ್ರಿವೃತ್ ಪಂಚವಿಧ ಸ್ವರಾಟ್ ಏಕಾದಶವಿಧ ತಸ್ಯ ವಪುಃ ಅಂಡಂ ಜಗದ್ಯತಃ ಅಂತಿದೆ. ಮಹಾನ್ ಮತ್ತು ಅಹಂಕಾರ ಮುಂತಾಗಿ
ಜಡ ಪದಾರ್ಥಗಳನ್ನೇ ಪರಬ್ರಹ್ಮ ರೂಪ ಅಂತ ಹೇಳಿದಂತೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡ್ತಾರೆ. ಮಹಾನ್ ಅಂದ್ರೆ ಮಹತ್ತತ್ವ, ಅಹಂಕಾರ ಇವೆಲ್ಲ ಜಡ ಪದಾರ್ಥಗಳನ್ನೇ ಪರಬ್ರಹ್ಮ ರೂಪ ಅಂತ ಹೇಳ್ತಾ ಇದ್ದಾರೆ ಅಂತ. ಜ್ಞಾನರೂಪವಾದ ಪರಬ್ರಹ್ಮ ಅರ್ಥರೂಪವಾಗಿ ಅಂದ್ರೆ ಪ್ರಪಂಚ ರೂಪವಾಗಿ ಕಾಣ್ತದೆ ಅಂತ ಶ್ರೀಧರಿಯ ವ್ಯಾಖ್ಯಾನ ಹಿಂದೆ ನೋಡಿದ್ವಿ. ಜ್ಞಾನರೂಪನಾದ ಆ ಪರಬ್ರಹ್ಮ ಅರ್ಥರೂಪನಾಗಿ ಕಾಣ್ಕೊಳ್ತಾನೆ, ಪ್ರಪಂಚ ರೂಪವಾಗಿ ಕಾಣಿಸ್ಕೊಳ್ತಾನೆ. ಅಂದ್ರೆ ನಿಜವಾಗ್ಲೂ ಪ್ರಪಂಚ ಏನ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಮಿಥ್ಯಾಭೂತವಾದದ್ದು, ನಿಜವಾಗ್ಲೂ ಅವನು ಪರಬ್ರಹ್ಮ ಜ್ಞಾನಸ್ವರೂಪ. ಜ್ಞಾನಸ್ವರೂಪನಾದ ಭಗವಂತನನ್ನೇ ನಾವು ಭ್ರಾಂತಿಯಿಂದ ಜಗತ್ತಾಗಿ ನಾವು ನೋಡ್ತಾ ಇದ್ದೇವೆ. ಈ ಕಣ್ಣಿಗೆ ಕಾಣುವ ಜಗತ್ತು ಇದು ಭ್ರಾಂತಿ, ಇದು ಇಲ್ಲವೇ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ನೋಡಿದಂತೆ ಪರಬ್ರಹ್ಮನಲ್ಲಿ, ಜ್ಞಾನಾನಂದ ರೂಪನಾದ ಪರಬ್ರಹ್ಮನಲ್ಲಿ ಈ ಪ್ರಾಕೃತವಾದ ಅರ್ಥವನ್ನ, ಪ್ರಪಂಚವನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೀಗೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಭಾಗವತದಲ್ಲಿ ಏನಿದೆ, ಯಥಾ ಅಂತ ಶಬ್ದ ಇದೆ. ಯಥಾ ಅಂತಂದ್ರೆ ಏನು? ಯಥಾ ಅಂತನ್ನೋದು ದೃಷ್ಟಾಂತ ಬೋಧಕವಾದ ಶಬ್ದ. ಹೇಗೋ, ಯಥಾ ಹೇಗೆ, ಹಾಗೆ, ಯಥಾ ತಥಾ ಅಂತನ್ನೋ ಶಬ್ದಗಳು ದೃಷ್ಟಾಂತವನ್ನ ಕೊಡ್ಲಿಕ್ಕೆ ಹೊರಟಿದ್ದು. ನೀವು ಈ ರೀತಿ ಅರ್ಥವನ್ನ ಈ ಶ್ಲೋಕಕ್ಕೆ ಮಾಡಿದ್ರೆ ಅಲ್ಲಿ ಯಥಾ ಅಂತನ್ನೋ ಶಬ್ದ ವ್ಯರ್ಥ ಆಗಿ ಬಿಡ್ತದೆ. ಅರ್ಥರೂಪ ಪ್ರಪಂಚ ರೂಪ ಅಂತಂದಾಗ ಅರ್ಥರೂಪ ಅಂತ ಹಿಂದಿನ ಶ್ಲೋಕದಲ್ಲಿ ಬರೋ ಶಬ್ದಕ್ಕೆ ಪ್ರಪಂಚ ರೂಪ ಅಂತ ಅರ್ಥ ಮಾಡಿದ್ರಲ್ಲ ನೀವು. ಅದಕ್ಕೆ ಮಹಾನ್ ಎಂಬ ವಿವರಣೆ ಬೇಕಾಗಿಲ್ಲ. ಹಿಂದಿನ ಶ್ಲೋಕಕ್ಕೆ ಇದು ಏನಿದು ದೃಷ್ಟಾಂತವಾಗಿ ಹೊರಟದ್ದು ಯಥಾ ಅಂತ ಹೇಳಿ. ನೀವು ಅದಕ್ಕೆ ಇದನ್ನ ವಿವರಣೆ ರೂಪವಾಗಿ ಅಂತನೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಥಾ ಅಂದ್ರೆ ಯಥಾವತ್ ಸತ್ಯ ಅಂತನೂ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ವಪುಹು ಅಂದ್ರೆ ಸತ್ಯವಾದ ಪ್ರಪಂಚ, ಪರಮಾತ್ಮನ ಶರೀರ ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದು ಸತ್ಯವಾದದ್ದು, ಪರಮಾತ್ಮನ ಶರೀರ ಸತ್ಯವಾದದ್ದು ಅಂತ ಆ ರೀತಿ ಅರ್ಥ ಹೇಳಲಿಕ್ಕೆ ಹೊರಟಿದೆ ಈ ಶ್ಲೋಕ ಅಂತ. ಅದು ಕೂಡ ಸರಿಯಲ್ಲ. ಈ ಶ್ಲೋಕಕ್ಕೆ ಸರಿಯಾದ ಅಭಿಪ್ರಾಯವನ್ನ ಮಧ್ವಾಚಾರ್ಯರು ವಾಮನ ಪುರಾಣದ ವಾಕ್ಯವನ್ನ ಉದಾಹರಿಸಿ ತಿಳಿಸ್ತಾ ಇದ್ದಾರೆ. ವಾಮನ ಪುರಾಣ ಏನ್ ಹೇಳ್ತಾ ಇದೆ ಅಂತಂದ್ರೆ, ಏಕಾದಶೇಂದ್ರಿಯಾತ್ಮ ಚ ಪಂಚಭೂತಾತ್ಮಕಸ್ತಥಾ ಸರ್ವಾಭಿಮಾನಿ ಭಗವಾನ್ ಸ್ವರಾಡಿಂದ್ರ ಪುರಂದರಃ ಇದಮಂಡಂ ಜಗತ್ಸರ್ವಂ ಶಕ್ರದೇಹಂ ವಿದುರ್ಬುಧಾಃ ತತ್ಪತಿಸ್ತ್ರಿಗುಣೋ ರುದ್ರಃ ತಸ್ಯ ಬ್ರಹ್ಮ ತತೋ ಹರಿಃ ಇತಿ ವಾಮನೇ. ಇದು ಮಧ್ವಾಚಾರ್ಯರು ನಮಗೆ ವಾಮನ ಪುರಾಣದ ವಾಕ್ಯವನ್ನು ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನ ಹೇಗೆ ಹೇಳಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಆಮೇಲೆ ಅವರೇ ವಿವರಣೆಯನ್ನು ಕೊಡ್ತಾರೆ. ಯಥಾ ಏತಾನ್ ಪಶ್ಯಂತಿ ತದ್ವದೇವ ಜ್ಞಾನಾತ್ಮಕಂ ಮತ್ಸ್ಯಾದಿರೂಪಂ ಗುಣಮಯಂ ಪಶ್ಯಂತಿ ಅಜ್ಞಾಃ ಅಂತ ಅದರ ವಿವರಣೆ ಕೊಟ್ಟರು. ಯಥಾ ಅಂತ ಅನ್ನೋದು ದೃಷ್ಟಾಂತ. ಇದು ಹೇಗೆ, ಯಥಾ ಅಂದ್ರೆ ಹೇಗೆ ಇದನ್ನ ನೋಡ್ತಾರೋ ಹಾಗೆ ಏಕೆಂದ್ರೆ ವಾಮನ ಪುರಾಣದ ವಾಕ್ಯ. ಸ್ವರಾಟ್ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಪುರಂದರ ನಾಮಕನಾದ ಭಗವಾನ್ ಇಂದ್ರ ಅವನು ಏಕಾದಶೇಂದ್ರಿಯಾತ್ಮಕ. ಏಕಾದಶೇಂದ್ರಿಯಾತ್ಮ ಚ ಸ್ವರಾಡಿಂದ್ರ ಪುರಂದರ. ಅವನ ಹೆಸರು ಪುರಂದರ. ಪುರಂದರ ಅನ್ನೋ ಹೆಸರಿನ ಇಂದ್ರ ಏನಿದ್ದಾನೆ ಅವನೇ ಸ್ವರಾಟ್ ಅಂತ ಕರೆಸ್ಕೊಂಡಿದ್ದಾನೆ.
ಅವನು ಏಕಾದಶ ಇಂದ್ರಿಯಾತ್ಮಕನಾಗಿದ್ದಾನೆ. ಪಂಚಭೂತಾತ್ಮಕ ಅಂದ್ರೆ ಏಕಾದಶ ಇಂದ್ರಿಯಗಳು ಪಂಚಭೂತಗಳು ಇವೆಲ್ಲಕ್ಕೂ ಅಭಿಮಾನಿಯಾಗಿದ್ದಾನೆ ಅಂತ ಅರ್ಥ. ಈ ಬ್ರಹ್ಮಾಂಡ ಅದರಲ್ಲಿರುವ ಎಲ್ಲ ಜಗತ್ತು ಇಂದ್ರನ ಶರೀರ ಅಂತ ಜ್ಞಾನಿಗಳು ಹೇಳ್ತಾರೆ. ವಿದುಹು ಬುಧಾಹ, ಅವನಿಗೆ ಅಧಿಪತಿ ತ್ರಿಗುಣಾತ್ಮಕನಾದ ಅಹಂಕಾರಾಭಿಮಾನಿಯಾದ ರುದ್ರದೇವರು, ಅವನಿಗೆ ಅಧಿಪತಿಯಾಗಿರ್ತಕ್ಕಂಥವನು ಮಹತ್ತತ್ವಾಭಿಮಾನಿಯಾದ ಬ್ರಹ್ಮ, ಅವನಿಗೂ ಅಧಿಪತಿಯಾಗಿರ್ತಕ್ಕಂಥವನು ಹರಿ. ತತ್ಪತಿ ಸ್ತ್ರಿಗುಣೋ ರುದ್ರ ತಸ್ಯ ಬ್ರಹ್ಮ ತಥೋ ಹರಿಹಿ ಅಂತ ಹೀಗೆ ವಾಮನ ಪುರಾಣ ತಿಳಿಸ್ತಾ ಇದೆ. ಇವರೆಲ್ಲರೂ ಕೂಡ ಸ್ವರಾಟ್ ಎಂಬುದಾಗಿಯೇ ಕರೆಸ್ಕೊಳ್ತಾರೆ ಅಂತ. ಈ ವಾಮನ ಪುರಾಣದ ಮಾತಿನಲ್ಲಿ ಭಾಗವತದ ಯಥಾ ಅಂತನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಯಥಾ ಏತಾನ್ ಪಶ್ಯಂತಿ ತದ್ವದೇವ ಜ್ಞಾನಾತ್ಮಕಂ ಮತ್ಸ್ಯಾದಿ ರೂಪಂ ಗುಣಮಯಂ ಪಶ್ಯಂತಿ ಅಜ್ಞಾಹ ಅಂತ ಅದರ ವಿವರಣೆಯನ್ನು ಬರೆದರು. ಹೇಗೆ ಈ ಇಂದ್ರಾದಿ ದೇವತೆಗಳನ್ನ ಜಡ ಶರೀರವುಳ್ಳವರೆಂಬುದಾಗಿ, ಅವರಿಂದ ಅಭಿಮನ್ಯಮಾನವಾದ ಮಹದಾದಿಗಳನ್ನ ಜಡ ಎಂಬುದಾಗಿ ಕಾಣ್ತಾರೋ, ಹಾಗೆ ಕೇವಲ ಜ್ಞಾನಾನಂದಮಯವಾದ ಮತ್ಸ್ಯಾದಿ ಶರೀರಗಳನ್ನು ಕೂಡ, ಮತ್ಸ್ಯ ಕೂರ್ಮ ವರಾಹ ಮೊದಲಾದ ಶರೀರಗಳನ್ನು ಕೂಡ ತ್ರಿಗುಣಜನ್ಯ ಜಡ ಎಂಬುದಾಗಿ ಅಜ್ಞಾನಿಗಳು ಭ್ರಾಂತಿಯಿಂದ ತಿಳ್ಕೊಳ್ತಾರೆ ಅಂತ ಹೀಗೆ ಹಿಂದಿನ ಶ್ಲೋಕದ ಜೊತೆಗೆ ಈ ಶ್ಲೋಕದವನ್ನು ಅನ್ವಯ ಮಾಡಿಕೊಂಡು ಅದರಲ್ಲಿ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಆವಾಗ ಯಥಾ ಅಂತ ಅನ್ನೋ ಶಬ್ದಕ್ಕೆ ಸಾರ್ಥಕ್ಯ ಬರ್ತದೆ. ಬ್ರಹ್ಮಾದಿ ದೇವತೆಗಳ ಶರೀರ ಅದು ಭೌತಿಕವಾದದ್ದು, ಅದರಂತೆ ಭಗವಂತನ ಶರೀರವು ಕೂಡ ಭೌತಿಕವಾದ ಶರೀರ ಅಂತ ಭ್ರಾಂತಿ ಪಡಬಾರದು ಅಂತ ಹೀಗೆ ಕಪಿಲನಾಮಕನಾದ ಭಗವಂತ ದೇವಹೂತಿ ದೇವಿಗೆ ತಿಳಿಸ್ತಾ ಇದ್ದಾನೆ. ಆವಾಗ ಈ ಎರಡು ಶ್ಲೋಕಗಳ ಒಟ್ಟು ಅಭಿಪ್ರಾಯವನ್ನ ನಾವು ಸೇರಿಸ್ಕೊಂಡು ಅನ್ವಯ ಮಾಡಿಕೊಂಡು ಹೇಳ್ಕೋಬೇಕು ಅಂತ ಗೊತ್ತಾಗತ್ತೆ. ಜ್ಞಾನಮೇಕಂ ಪರಾಚೀನೈ ಇಂದ್ರಿಯೈರ್ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ ಯಥಾ ಮಹಾನಹಂಕಾರಃ ತ್ರಿವೃತ್ಪಂಚವಿಧಸ್ವರಾಟ್ ಏಕಾದಶವಿಧಸ್ತಸ್ಯ ವಪುರಂಡಂ ಜಗದ್ಯತಃ ಅಂತ ಅಲ್ಲಿಗೆ ದೃಷ್ಟಾಂತಪೂರ್ವಕವಾಗಿ ಭಗವಂತನ ಶರೀರ ಬೇರೆ ದೇವತೆಗಳ ಶರೀರದಂತೆ ಪ್ರಾಕೃತವಾದ ಶರೀರ ಅಲ್ಲ, ಅದು ಜ್ಞಾನಾನಂದಮಯವಾದ ಶರೀರ ಅಂತ ಹೇಳಿದಂತೆ ಆಯ್ತು. ಅಲ್ಲಿಗೆ ಎಷ್ಟಾಯ್ತು? 29 ಶ್ಲೋಕ ಆಯ್ತು. ಏತದ್ವೈ ಶ್ರದ್ಧಯಾ ಭಕ್ತ್ಯಾ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮಾ ನಿಸ್ಸಂಗೋ ವಿರಕ್ತ ಪರಿಪಶ್ಯತಿ. ಹೀಗೆ ಭಗವಂತನ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಶ್ರದ್ಧಾ ಭಕ್ತಿ ನಿತ್ಯ ಯೋಗಾಭ್ಯಾಸ ಮೊದಲಾದವುಗಳಿಂದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟವರು ಯಾರಿರ್ತಾರೆ ಅಂಥವನು ಈ ಭಗವಂತನ ಅವತಾರ ರೂಪಗಳನ್ನು ಚೆನ್ನಾಗಿ ತಿಳ್ಕೊಳ್ಬಲ್ಲ. ದುರ್ಜನರ ಸಂಗ ಇರಬಾರದು, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಿರಬೇಕು, ಪ್ರತಿನಿತ್ಯ ಶ್ರದ್ಧಾಭಕ್ತಿ ಇಂದ ನಿತ್ಯ ಯೋಗಾಭ್ಯಾಸಗಳಿಂದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟವರಾಗಿರ್ಬೇಕು. ಅಂಥವರು ಮಾತ್ರ ಈ ಭಗವಂತನ ರೂಪಗಳನ್ನು ಚೆನ್ನಾಗಿ ತಿಳ್ಕೊಳ್ತಕ್ಕಂಥವರು. ಬೇರೆಯವರಿಗೆ ಇದು ಸರಿಯಾಗಿ ಅರ್ಥ ಆಗೋದಿಲ್ಲ. ಭಗವಂತನ ಈ ಅವತಾರಗಳನ್ನು ಅವರು ಭ್ರಾಂತಿಯಿಂದ ಪ್ರಾಕೃತವಾದದ್ದು ಅಂತನೇ ತಿಳ್ಕೊಂಡು ಬಿಡ್ತಾರೆ. ಏತದ್ವೈ ಶ್ರದ್ಧಯಾ ಭಕ್ತ್ಯಾ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮಾ ನಿಸ್ಸಂಗೋ ವಿರಕ್ತ ಪರಿಪಶ್ಯತಿ. ಇತ್ಯೇತತ್ ಕಥಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಏನೈವ ಬುಧ್ಯತೆ ತತ್ವಂ ಪ್ರಕೃತೆ ಪುರುಷಸ್ಯ ಚ.
ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ, ಅಮ್ಮ, ಇದುವರೆಗೆ ನಾನು ನಿನಗೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಪರಮಾತ್ಮ ತತ್ವ, ಚೇತನಾಚೇತನ ಪ್ರಕೃತಿ, ಬ್ರಹ್ಮಾದಿ ಜೀವಗಳ ಸಮೂಹ, ಅವುಗಳ ತತ್ವ, ಇದನ್ನೆಲ್ಲವನ್ನೂ ತಿಳಿಸ್ತಕ್ಕಂತಹ ಬಹಳ ಗೋಪ್ಯವಾದ ಸಾಂಖ್ಯ ಜ್ಞಾನವನ್ನ ನಾನು ಇದುವರೆಗೆ ನಿನಗೆ ಹೇಳಿದೆ ಅಂತ ಇದ್ದಾನೆ. ಗುಹ್ಯಂ ಅಂತಾನೆ. ಇದು ಬಹಳ ಗೋಪ್ಯವಾದದ್ದು, ಗೋಪ್ಯವಾದ ತತ್ವ ಇದು. ಇದು ಪರಮಾತ್ಮ ತತ್ವ ಮತ್ತು ಬ್ರಹ್ಮಾದಿ ಜೀವಗಳ ಸಮೂಹಗಳ ತತ್ವ, ಚೇತನಾಚೇತನವಾದ ಪ್ರಕೃತಿ, ಇವುಗಳೆಲ್ಲವನ್ನೂ ಕೂಡ ತಿಳಿಸ್ತಕ್ಕಂತಹ ಅತ್ಯಂತ ಗೋಪ್ಯವಾದ ಸಾಂಖ್ಯಶಾಸ್ತ್ರವನ್ನು ನಾನು ಇದುವರೆಗೂ ನಿನಗೆ ಹೇಳಿದೆ. ಪ್ರಕೃತೇಹೇ ಪುರುಷಸ್ಯ ಚ ತತ್ವಂ, ಪ್ರಕೃತಿ ಮತ್ತು ಪುರುಷರ ತತ್ವ ನೀನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಇದುವರೆಗೂ ಬಹಳ ಗೋಪ್ಯವಾದ ಈ ವಿಷಯವನ್ನು ನಾನು ಇದುವರೆಗೂ ನಿನಗೆ ಹೇಳಿದ್ದೇನೆ ಅಂತ ಹೇಳಿ ಅದನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ ಕಪಿಲ. ಇತ್ಯೇತತ್ ಖಚಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಏನೈವ ಬುಧ್ಯತೆ ತತ್ವಂ ಪ್ರಕೃತೆ ಪುರುಷಸ್ಯ ಚ. ಅಲ್ಲಿಗೆ 31 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಸರ್, ನಾರಾಯಣ ಒಂದು ಪ್ರಶ್ನೆಗಳಿಗೆ ಬಂದಿತ್ತು. ಕೇಳ್ರಿ. 28ನೇ ಶ್ಲೋಕದಲ್ಲಿ ಬ್ರಹ್ಮಾಂಬ ಶಬ್ದಕ್ಕೆ ಜೀವಾನ್ ಹೇಳಿರಿ. ಸೊ ಆದ್ರಿಂದ ಬಂದು ನಿರ್ಗುಣಾಂಬ ಶಬ್ದಕ್ಕೆ ಬಂದು ಜೀವಾಂಬ ಇದು ಅನ್ವಯ ಮಾಡக்கூடாது. ಸರಿ ಅರ್ಥ ಅಲ್ಲ ನನಗೆ. ಅವ್ರಿಗೆ ಇದಕ್ಕೆ ಬಂದು ಜೀವಾನ್ ಬ್ರಹ್ಮಾಂಶಕ್ಕೆ ಜೀವಾಂಬ ಅರ್ಥ ಮಾಡಿಕೊಂತಾರ ಅವರು. ನಿರ್ಗುಣಾಂಬ ಶಬ್ದ ಇರೋದ್ನಾல ಅದ್ರ ಮಾಡಕ್ ಮುಡಿಲ್ಲ ಅದು ಒಂದು ಪಾಯಿಂಟ್ ನೀವು ಹೇಳಿದ್ರಿ. ಅದು ಹೆಂಗದು? ಅಂದ್ರೆ ಈ ಬೇರೆ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಅದು ಸರಿ ಆಗೋದಿಲ್ಲ ಅಂತ ತಿಳ್ಕೊಂಡು ಅವರೇ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಇದ್ದದ್ದು ಸರಿಯಲ್ಲ ಅಂತ ಅವ್ರಿಗೆ ಅನಿಸ್ತು. ಅದನ್ನ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿ ಪ್ರಯತ್ನ ಮಾಡಿದ್ರು. ಬೇರೆ ಅರ್ಥ ಮಾಡೋಣ ಅಂತ ಜೀವ ಅಂತ ಇಟ್ಟುಕೊಂಡು ಆ ಜೀವ ತನ್ನ ಶರೀರವನ್ನ ತಾನು ಅಂತ ತಿಳ್ಕೊಳ್ತಾನೆ. ಈ ಶರೀರ ಭೌತಿಕಾದಿ ಶರೀರ, ಆ ಶರೀರ ರೂಪದಿಂದ ನೋಡ್ತಾನೆ ಅಂತ. ಭೌತಿಕಾದಿ ಶರೀರ ರೂಪದಿಂದ ಕಾಣೋದು ಅದು ಭ್ರಾಂತಿ ಅಂತ ಈ ರೀತಿ ಅರ್ಥ ಮಾಡಿದ್ರು. ಆದ್ರೆ ಯಾವ ಜೀವಿಗಳು ಕೂಡ ನಾನೇ ಶರೀರ ಅಂತ ತಿಳ್ಕೊಳ್ಳೋದಿಲ್ಲ. ತನ್ನ ಶರೀರ ಬೇರೆ, ತಾನು ಬೇರೆ ಅಂತಾನೆ ಇದೆ ಎಲ್ರಿಗೂ ಜ್ಞಾನ ಅಲ್ವಾ. ಹಿಂದೆನೂ ಕೂಡ ಇದು ಬಂತು. ಅವ್ರು ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇಟ್ಟುಕೊಂಡು ಜೀವ ತನ್ನ ಶರೀರ ರೂಪದಿಂದ ತನ್ನನ್ನ ಕಾಣೋದೇನಿದೆ ಇದು ಭ್ರಾಂತಿ, ಅದು ನಿಜವಾಗದ್ದಲ್ಲ. ಭ್ರಾಂತಿಯಲ್ಲಿ ಹಾಗೆ ಕಾಣ್ತಾನ ಅವನು. ತಾನೇ ತನ್ನ ಶರೀರ ಅಂತ ಭ್ರಾಂತಿಯಿಂದ ತಿಳ್ಕೊಳ್ತಾನೆ ಹೊರತು ನಿಜವಾಗ್ಲೂ ತಾನು ತನ್ನ ಶರೀರ ಅಲ್ಲ ಅಂತ. ಹಂಗೆ ಯಾರಿಗೂ ಭ್ರಾಂತಿ ಬರೋದೇ ಇಲ್ಲ. ಅವ್ರು ಬರುತ್ತೆ ಅಂತ ತಿಳ್ಕೊಂಡು ಆ ಭ್ರಾಂತಿಯನ್ನ ಈ ಭಾಗವತ ನಿರಾಕರಣೆ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ತಾರೆ. ಹಾಗೆ ಭ್ರಾಂತಿನೇ ಬರೋದಿಲ್ಲ, ಆದ್ರಿಂದ ಅದು ಸರಿಯಲ್ಲ ಅಂತ ಹೇಳಿತ್ತು. ಅದು ಒಂದು ಹೇಳಿರಿ. ನಿರ್ಗುಣಾಂಬ ಶಬ್ದಕ್ಕೆ ಆದ್ರಿಂದ ನಿರ್ಗುಣ ಅನ್ನೋ ಶಬ್ದನೂ ಇಲ್ಲಿರೋದ್ರಿಂದ ಅದು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಈ ರೀತಿ ಅರ್ಥ ಮಾಡೋದ್ರಿಂದ. ಜೀವ ಅಂತ ಅನ್ನೋದನ್ನ ಇಟ್ಕೊಂಡ್ರೆ ನಿರ್ಗುಣ ಅಲ್ಲ ಅವನು ಜೀವ. ಹಾಗಾಗಿ ಬ್ರಹ್ಮ ಶಬ್ದಕ್ಕೆ ಏನ್ ಅರ್ಥ ಮಾಡ್ತೀವೋ ನಿರ್ಗುಣ ಶಬ್ದಕ್ಕೂ ಅದೇ ಅರ್ಥ ಮಾಡ್ಬೇಕು. ಆದ್ರೆ ಇಲ್ಲಿ ನಿರ್ಗುಣ ಅಂತಂದ್ರೆ ಜೀವ ಅಂತ ಅರ್ಥ ಇಟ್ಕೊಳಕ್ ಬರೋದಿಲ್ಲ. ಇದು ಬಂದು ಅವರು ಬಂದು ಜೀವ ಎಂಬ ಅದಕ್ಕೆ ಬಂದು ಪಾರಮಾರ್ಥಿ ಇದು ತಗೊಂತೀರ ಒಂದು ಎಲ್ಲಿ ಯಾವ ಕಾಂಟೆಕ್ಸ್ಟ್ ಹೇಳ್ತಾರೆ ಅವ್ರು. ನಿರ್ಗುಣ ನೀವು ಬಂದು ಇಟ್ಟುಂಬಲ್ಲ ಅವ್ರು ನಿರ್ಗುಣ ಅಂತಾನೆ ಹೇಳ್ತಾರೆ ಅವರು. ದೇವರಿಗೆ ಒಳ್ಳೆಯ ಗುಣವೂ ಇಲ್ಲ ಹಂಗೆಂಬದು ತರ ಅವ್ರು. ಅಲ್ಲ, ಇಲ್ಲಿ ಜೀವ ಅಂತಂದ್ರೆ ಸಗುಣ ಬ್ರಹ್ಮ ಅಂತ ಅರ್ಥ. ಸಗುಣ ಬ್ರಹ್ಮಣಿಯ ಇಟ್ಟುಂಡ್ರೆ ಅವರು ಸಗುಣ ಬ್ರಹ್ಮನನ್ನ ನಿರ್ಗುಣ ಅಂತ ಹೇಳೋದಿಲ್ಲ. ಓಕೆ, ಸಗುಣ ಬ್ರಹ್ಮ ಅವನು ನಿರ್ಗುಣ ಅಲ್ಲ. ಸರಿ, ಒಂದು ಅದು ರೈಟ್. ಆದ್ರಿಂದ ಇಲ್ಲಿ ಜೀವ ಅಂತ ನೀವು ಅರ್ಥ ಮಾಡಿದ್ರೆ ಬ್ರಹ್ಮ ಶಬ್ದಕ್ಕೆ ನಿರ್ಗುಣ ಅಂತ ಅನ್ನೋದು ಸಜೀವ ಇಲ್ಲಿ ಹೇಳ್ತಾ ಇರೋದು ನಿರ್ಗುಣನಾದನು. ನನ್ನ ನಿರ್ಗುಣ ಅಲ್ಲ ಅವನು ಸಜೀವ. ಯಾರು ಸಗುಣ ಬ್ರಹ್ಮ ಜೀವ, ಅವನು ನಿರ್ಗುಣ ಅಲ್ಲ. ಶಬ್ದದ ಜೊತೆಗೆ ಇಲ್ಲಿ ಬ್ರಹ್ಮ ಶಬ್ದ ಇರೋದ್ರಿಂದ
ಬ್ರಹ್ಮ ಶಬ್ದಕ್ಕೆ ಜೀವ ಅಂತ ಇಟ್ಕೊಳ್ಬಾರ್ದು. ಓಕೆ. ಸೊ ಇಲ್ಲಿ ವ್ಯವಹಾರ ಸತ್ಯ ತಗೊಂತಾರೆ ಅವರು, ಪಾರಮಾರ್ಥಿಕ ಸತ್ಯ ಇಲ್ಲ, ವ್ಯವಹಾರ ಸತ್ಯ ಇದು ಇಲ್ಲ. ಯಾವುದು ಇದು ಇದು ಈ ದೃಷ್ಟಾಂತ ಅವರು ವ್ಯವಹಾರ ಸತ್ಯಲ್ಲಿ ಬಂದು ಸಗುಣ ಬ್ರಹ್ಮ ಇದ್ದಾನಲ್ವಾ? ಬ್ರಹ್ಮ ಜೀವ ಅಂದ್ರನೇ ಸಗುಣ ಬ್ರಹ್ಮ ಅವರ ಪ್ರಕಾರ. ಓಕೆ ಹಾಗಾಗಿ ಓಕೆ ಬ್ರಹ್ಮ ಶಬ್ದಕ್ಕೆ ನೀವು ಸಗುಣ ಬ್ರಹ್ಮ ಅಂತ ಅರ್ಥ ಮಾಡಿದ ಮೇಲೆ ನಿರ್ಗುಣ ಶಬ್ದಕ್ಕೆ ಹೇಗ್ ಕೂಡಿಸ್ತೀರಿ ಅಂತ ನಮ್ಮ ಪ್ರಶ್ನೆ. ಓಕೆ ಓಕೆ ಓಕೆ. ನಿಮ್ಮ ಪ್ರಕಾರ ಸಗುಣ ಬ್ರಹ್ಮ ಅವನು ನಿರ್ಗುಣ ಅಲ್ಲ. ಓಕೆ ಹಾಗೆ ಓಕೆ ಆಯ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯವಾದ ಆಚಾರ್ಯ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ.